ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯು ಮಾರ್ಚ್ 8ರಂದು ಪ್ರಾರಂಭಗೊಳ್ಳಲಿದ್ದು ಎಂದು ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ಹೋಟೆಲ್ ವಟೇರಾದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜರ್ಸಿ ಹಾಗೂ ಟ್ರೋಫಿಯನ್ನು ನಟ ದರ್ಶನ್ ರವರ ಸುಪುತ್ರ ವಿನೇಶ್ ತುಗುದಿ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಇನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯು ಜರ್ಸಿ ಹಾಗೂ ಟ್ರೋಫಿಯನ್ನು ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು 24 ತಂಡಗಳ ಮಾಲೀಕರು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಸೂಚಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಬೊಮ್ಮಸಂದ್ರ ಪುನೀತ್ ಪ್ರಸಾದ್, ಸಿಡಿ ಹೊಸಕೋಟೆ ಗುರುರಾಜ್, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಹೆಬ್ಗೋಡಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಪ್ರವೀಣ್, ಶಂಕರ್, ದಿನೇಶ್ ಮತ್ತು 24 ತಂಡಗಳ ಮಾಲೀಕರು ಭಾಗವಹಿಸಿದ್ರು.
ATPL ಸೀಸನ್ 2 ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ರೂಪಿಸಿದಾಗ ನಮಗೆ ಮೊದಲನೇದಾಗಿ ನಾವು ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ಇದು ಗೊತ್ತಿರೋ ವಿಚಾರನೆ. ಬಟ್ ಅವ್ರು ಏನಂತ ಪ್ರೂವ್ ಮಾಡಿದ್ದಾರೆ, ಒಂದು ಆಕ್ಷನ್ ಆಗಲಿ, ಜೆರ್ಸಿ ಲಾಂಚ್ ಆಗಲಿ, ನೆಕ್ಸ್ಟು ಭರವಸೆ ಬಂದಿದೆ. ನೆಕ್ಸ್ಟ್ ಸೀಸನ್ 2 ನಮ್ಮ ಕರ್ನಾಟಕದಲ್ಲಿ ಯಾರು ಈ ಥರ ಒಂದು ತಾಲೂಕು ಮಟ್ಟದಲ್ಲಿ ಆರ್ಗನೈಸ್ ಮಾಡುವಂತಹ ಕಮಿಟಿ ಇಲ್ಲ ಅಂತ ನಾನು ಭಾವಿಸ್ತೇನೆ.
ಒಳ್ಳೆ ಕಮ್ಯುನಿಟಿ ತಮ್ಮ ಮೈನ್ ಟೈಮ್ ಎಲ್ಲರೂ ಅವ್ರ ಟೈಮ್ ಕೊಟ್ಟು ATPL ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನ ಒಂದು ಯಶಸ್ಸಿಗೆ ಮೊದಲಾಗಿ ಕಮ್ಯುನಿಟಿ ಏನಿದ್ದಾರೆ 8 ಜನಕ್ಕೆ 9 ಜನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಥರ ನಮ್ಮ 24 ಟೀಮ್ ಓನರ್ ಇರ್ಬೋದು, ಕೋ ಓನರ್ಸ್ ಇರ್ಬೋದು, ಅವರು ಸಹ ತುಂಬ ಅವ್ರ ಸಹ ಅವರು ಕೊಡ್ತಾ ಇದ್ದಾರೆ. ಇದೇ ಥರ ಟೂರ್ನಮೆಂಟ್ ಸಕ್ಸಸ್ ಆಗಲಿ. ಮೊದಲಾಗಿ ಶಿಸ್ತು ಯಾರೋ ಒಬ್ಬರಿಗೆ ಇರೋದು ಅದಂತೂ ಎಲ್ಲ ಮೈಂಡಲ್ಲಿ ಇರಬೇಕು. ಏನೋ ಒಂದು ನಿರೀಕ್ಷೆ ಆದ್ರೂ ನಾವು ಈ ಟೂರ್ನಮೆಂಟ್ನ ಸಕ್ಸಸ್ ಕಡೆಗೆ ಕರೆದೋಣ. ಈ ಸೀಸನ್ 2 ಅನ್ನೋದು ನಾವು ನೆಕ್ಸ್ಟ್ ಜನರೇಷನ್ ಕರ್ಕೊಂಡೋದ್ರೆ ಈ ನಾವು ಇಷ್ಟು ಮಾಡೋದಕ್ಕೆ ಒಂದು ಸಕ್ಸಸ್ ಆಗಿದೆ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲ ಏನು ಇವತ್ತೆಲ್ಲ ಸೇರಿದ್ದೀವಿ ಎಲ್ಲ ಒಂದೇ ಭಾವನೆಯಲ್ಲಿ ಏನು ನಮ್ಮ ತಾಲೂಕಲ್ಲಿ ಕ್ರೀಡಾಪಟುಗಳು ಏನಿದ್ದಾರೆ ಇದರಿಂದ ಅವರು ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ ಎಂದು ನಮ್ಮ ಕಮಿಟಿಯ ಓನರ್ಸ್ ಎಲ್ಲ ಅವರ ಕೇಳಷ್ಟು ಸಹಕಾರ ಕೊಟ್ಟು ಹೋಗ್ತಾರೆ. ಅದು ನಮಗೂ ಒಂದು ಅವಕಾಶ ಸಿಕ್ಕಿದೆ. ಆಗಮಿಸಿರುವ ಎಲ್ಲ 24 ಕನ್ನಡ ನಾಯಕರುಗಳಿಗೆ ಹಾಗೂ ಸದಸ್ಯರುಗಳಿಗೆ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಬೃಹತ್ ಟೂರ್ನಿಯನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಸಹೋದರ ಈ ಒಂದು ATPL ಅಧ್ಯಕ್ಷರಾಗಿರ್ತಕ್ಕ ಸಹೋದರ ಮಂಜೂರವರೇ ಹಾಗೂ ಮತ್ತೊಬ್ಬ ಸಹೋದರ ನಮ್ಮ ಪುನೀತ್ರವರೇ ಹಾಗೂ ನಮ್ಮ ಇನ್ನೊಬ್ಬ ಕಿರಣ್ ಸಹೋದರವರೇ, ನಮ್ಮ ಗುರುರವರೇ, ನಮ್ಮ ಆತ್ಮೀಯ ಮತ್ತೊಬ್ಬ ಸಹೋದರರಾಗಿರ್ತಕ್ಕಂತಹ ನಮ್ಮ ಪ್ರವೀಣ್ ಬಾಬುರವರೇ ಹಾಗೂ ಯಕೋಡಿ ರಮೇಶ್ ಸಹೋದರರವರೇ ಹಾಗೂ ನಮ್ಮ ಊರಿನ ಯಶಸ್ವಿ ಕ್ರಿಕೆಟ್ ಆಟಗಾರರಾಗಿರುವ ಮಾಸ್ಟರ್ ಅವರೇ, ಮತ್ತೊಬ್ಬರು ಮಂಜು ಸರ್ ಅವರೇ, ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಲು ಸುಲಭದ ಮಾತಲ್ಲ. ಯಾಕಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಇದು 2ನೇ ವರ್ಷ ಬಿಟ್ಟಿದೆ. ಮೊದಲನೇ ವರ್ಷವೂ ಸಹ ಬಹಳ ಅಚ್ಚುಕಟ್ಟಾಗಿ ಈ ಒಂದು ನಮ್ಮ ಮಂಜೂರು ಸಾರಥ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು. ಅವರಿಗೆ ನಾನು ವೈಯಕ್ತಿಕವಾಗಿ ಜನರಿಗೆ ಮತ್ತೊಮ್ಮೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲೇ ಒಂದು ಟೂರ್ನಿಯನ್ನು ನಮ್ಮ ಗ್ರಾಮದ ನರ್ಸರಿ ಗ್ರಾಮಕ್ಕೆ ಮತ್ತೊಂದು ಸಂತೋಷದ ವಿಚಾರ. ಅವರಿಗೆ ಶುಭಾಶಯ ಮತ್ತೊಂದು ಗೆಲ್ಲುವ ಕಾಶ ಅದು ವೈಯಕ್ತಿಕವಾಗಿಲ್ಲ, ದಯವಿಟ್ಟು ಕ್ಷಮೆ ಇದೆ, ಎಲ್ಲರೂ ಗೆಲ್ಲಬೇಕಂತ ಎಲ್ಲರೂ ಆಸೆ ಇದೆ. ಇದೊಂದು ಬಹಳ ಮತ್ತೊಮ್ಮೆ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಸೀಸನ್ 2 ಎಲ್ಲ 24 ಟೀಮ್ಗೆ ಆಲ್ ದಿ ಬೆಸ್ಟ್. ಗೆಲ್ಲೋ ಒಂದೇ ಅಲ್ಲ, ಆದರೂ ಕೂಡ ಸೋಲು ಗೆಲುವು ಯಾರೇ ಗೆಲ್ಲಿ ಒಂದು ಫ್ರೀಡಮ್ ಅನ್ನೋ ಒಂದು ಆಡಿ ಎಂಟರ್ಟೈನ್ 12 ವರ್ಷ ಕಾಲ ಆನೇಕಲ್ ತಾಲೂಕು ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್. ನಮ್ಮ ಅತಿಬೇರೆ ಮಂಡ್ಯನವರು ಸೊ ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಟೂರ್ನಮೆಂಟ್ ಹೋದ ವರ್ಷ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಈ ಮಟ್ಟಿಗೆ ಯಶಸ್ವಿಯಾಗಿ ಬರುತ್ತೆ. ಸೊ ಅದಕ್ಕೆ ಬೆನ್ನೆಲುವಾಗಿ ಈ ಸತಿ ನಮ್ಮ ಅಣ್ಣ ಸುನೀತ್ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು, ಪಾಪು ಅವರಾಗಿರ್ಬೋದು, ನಮ್ಮ ರಮೇಶ್ ಅವರಾಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ಕಿರಣ್ ಅವರಾಗಿರ್ಬೋದು, ಅಂದರೆ ನಮ್ಮ ದಿನೇಶ್ ಗೌಡ್ ಆಗಿರ್ಬೋದು, ಅವರೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ಈ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಒಂದು ಅಚ್ಚುಕಟ್ಟಾಗಿ ಈ ಟೂರ್ನಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರೋತ್ಸಾಹವಾಗಿ ನಾವೆಲ್ಲ ಓನರ್ಸ್ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಯಾವುದೇ ಥರ ಐತಕರ ಕಡೆಯಿಂದ ಆಗದೆ ಇರೋ ಥರ ನಾವು ಈ ಟೂರ್ನಮೆಂಟ್ ನಡೆಸ್ಕೊಡ್ಬೇಕು. ಗೆಲ್ಲೋದು ಒಬ್ಬರೇ, ಎಲ್ಲವರು ಇಡೀ ಆನೇಕಲ್ಗೆ ಈ ಕಂಪನ್ ಆನೇಕಲ್ ತಾಲೂಕಿಗೆ ಬರೋದು. ಸೊ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ಗೆ ಯಾವುದೇ ರೀತಿ ಕೆಟ್ಟಷ್ಟು ಬಂದಿರುವಂತ ನಾವು ನಡ್ಕೊಂಡು ಈ ಟೂರ್ನಮೆಂಟ್ ಯಶಸ್ವಿಯಾಗಿ ಮಾಡಬೇಕು.
ಕ್ರಿಕೆಟ್ ಅಫ್ಕೋರ್ಸ್ ಎಲ್ಲರಿಗೂ ಅದೊಂಥರ ಹೆಮ್ಮೆ ಗೇಮ್ ಅದು ಆ್ಯಕ್ಚುಲಿ ತುಂಬಾನೇ ಖುಷಿ ಕೊಡುವಂಥ ಗೇಮ್ ಅದು ಅಫ್ಕೋರ್ಸ್ ಎಲ್ಲ RCB ಫ್ಯಾನ್ಸ್ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ದುನಿಯಾ ನಮ್ದು RCB ಅಲ್ವಾ ಅಲ್ಲ RCB yes the RCB ಅವರಿಗೆ ಅಭಿನಂದನೆಗಳ ತಿಳಿಸ್ತಾ ಏನು 24 ತಂಡ ಇದೆ ಎಲ್ಲರಿಗೂ ಶುಭ ಹಾರೈಸ್ತಾ ಯಾವುದೇ ಆಗಲಿ ತಪ್ಪು ಆನೆಕಲ್ದೆ ಅಂತ ತಿಳ್ಕೊಂಡು ಹಂಗೆಲ್ಲ ಏನು ಬಾಗುತ್ತೆ ಅಹಿತಕರವಾದ ಘಟನೆ ಏನು ನಡೆದ ರೀತಿ ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಮಾತಾಡಿಕೊಂಡು ಎಲ್ಲರೂ ಖುಷಿ ಪಡಿಸ್ತಾ ಈ ಒಂದು ಟೂರ್ನಮೆಂಟ್ ಸಕ್ಸಸ್ ಮಾಡೋ ಎಲ್ಲರೂ ಜವಾಬ್ದಾರಿ ಇರುತ್ತೆ. ಆ ಕಾರಣಕ್ಕೆ ರಿಕ್ವೆಸ್ಟ್ ಎಲ್ಲರೂ ಖುಷಿ ಖುಷಿಯಾಗೋಣ. ಈ ಸಲ ಕಪ್ಪು ನಮ್ಮದೇ ಅಂತ ಹೇಳ್ತೀನಿ. ಯಾರಿಗಾಗಿ ನನ್ನ ಖುಷಿನೇ. ಹೋದ ಸೀಸನ್ನಿಂದ ಈ ಸೀಸನ್ ತುಂಬಾ ಅದ್ದೂರಿಯಿಂದ ನಡೀತಾ ಇದೆ. ಅದೇ ರೀತಿ ನಮ್ಮ ಹಳೆ ಕ್ಯಾಪ್ಟನ್ ರಮೇಶ್ ನಮಗೆಲ್ಲ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಐಕಾನ್ ಪ್ಲೇಯರ್ ಮಂಜು ಇವ್ರದ್ದೆಲ್ಲ ಸಾಥ್ ನಮ್ಗೆ ಚೆನ್ನಾಗಿದೆ. ಅದರಿಂದ ಈ ಸತಿ ನಮ್ಮ ಟೀಮ್ ಒಳ್ಳೆ ಟೀಮ್ ಆಗಿದೆ. ಈ ಸತಿ ಕಪ್ ನಮ್ಮದೇ ಮತ್ತು ಆನಂದ್ ನವೀನ್ ಅವರು ಬಂದಿಲ್ಲ. ನವೀನ್ ಅವರು ಬಂದಿದ್ದರಿಂದ ಸಂತೋಷ ಆಗಿರೋದು. ನಾವೆಲ್ಲ ಚಿಕ್ಕ ವಯಸ್ಸಿನ ಆಗಿ ಈ ಮಟ್ಟಿಗೆ ಬಂದಿದ್ದೀವಿ. ನೋಡೋಣ ಮುಂದೆ ಈ ಸತಿ ಕಪ್ ನಮ್ದ ಇಲ್ಲ ನಮ್ಮ ಈಗಾಗಲೇ ತುಂಬಾ ಸಮಯ ವಿಳಂಬವಾಗಿದೆ. ಎಲ್ಲ ಹೊರಡಿಸ್ತಾ ಇದ್ದಾರೆ ನಮ್ಮನ್ನ ಜಾಸ್ತಿ ಮಾತಾಡೋಲ್ಲ. ಮೊದಲನೇದಾಗಿ ನಮ್ಮ ACF ಕಮಿಟಿ ಮೆಂಬರ್ಸ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಇವರು ಆಕ್ಷನ್ ನಾವು ಇವೆಂಟ್ನ ಆರ್ಗನೈಸ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಅದೇ ರೀತಿ ಇವತ್ತು ಜರ್ಸಿ ಲಾಂಚಿಂಗ್ ಮತ್ತೆ ಟ್ರೋಫಿ ಲಾಂಚಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದು ಬಿಟ್ಟು 24 ತಂಡದ ಓನರ್ಸ್ ಮತ್ತು ಓನರ್ಸ್ ಇವರು ಕೂಡ ಆದಿವೆ. ಅದೇ ರೀತಿ 24 ತಂಡದ ಪ್ಲೇಯರ್ಸ್ ಯಾರಿದ್ದಾರೆ ಮೊದಲನೇದಾಗಿ ಅವರು ಆದಿವೇಶ ಚೆನ್ನಾಗಿ ಆಡಿದ್ರು. ಟೂರ್ನಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಾಮನ್. ಸೊ ಯಾರು ದಯವಿಟ್ಟು ಅದನ್ನ ಪರ್ಸನಲ್ ಹೋದೆ ನಾವೆಲ್ಲರೂ ಜಿಲ್ಲೆಯಲ್ಲಿದ್ದು KFC ಕಮಿಟಿ ನಿಂತ್ಕೊಂಡು ಮಾತಾಡಿ ಕೇಳಿಸ್ಕೊಂಡು ಗೋಲಾಗಿರುತ್ತೆ. ಎಲ್ಲ ನಮ್ಮ ತುಂಬಾನೇ ಮಾತಾಡ್ಬಿಟ್ಟಿದ್ದಾರೆ. ಯಾರಿಗೆ ಆನೆಕಲ್ ಬೇಕು ಓವರ್ ಲಾಸ್ಟ್ ಎಂಡ್ ಆಫ್ ದ ಡೇ 80 ಗೆಲ್ಬೇಕು ಅಷ್ಟೇ. ಕ್ರಿಕೆಟ್ ಗೆಲ್ಬೇಕು. ನಮಸ್ತೆ. ಫಸ್ಟ್ಲಿ ಥ್ಯಾಂಕ್ಸ್ ಟು ಆರ್ಗನೈಸಿಂಗ್ ಕಮಿಟಿ. ಒಂದು ಒಳ್ಳೆ ಆಪರ್ಚುನಿಟಿ ಪ್ರೊವೈಡ್ ಮಾಡಿದ್ದಾರೆ. ಆನೇಕಲ್ ತಾಲೂಕಲ್ಲಿ ಇರೋ ಪ್ಲೇಯರ್ಸ್ ಎಲ್ಲ ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಸ್ನ ಶೋಕೇಸ್ ಮಾಡಲಿಕ್ಕೆ. ಆಲ್ ದ ಬೆಸ್ಟ್ ಫಾರ್ 24 ಟೀಮ್ಸ್ ಆ್ಯಂಡ್ ವಿ ರಿಪ್ರೆಸೆಂಟ್ ಬ್ಲೂಬರ್ಡ್ ಸಿಟಿ ಆ್ಯಂಡ್ ಕಮಿಟಿ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ಯಾಕಂದರೆ ಇಷ್ಟು ಚೆನ್ನಾಗಿ ಆರ್ಗನೈಸೇಷನ್ ಮಾಡೋದ್ರಿಂದ ತಿಳ್ಕೊಂಡಿರಲಿಲ್ಲ. ಈ ನಮ್ಮ IPL ಬಿಟ್ಟರೆ ನೆಕ್ಸ್ಟ್ ಇದಾಗಿರೋರಿಗೆ ಎಷ್ಟು ಗ್ರ್ಯಾಂಡ್ ಆಗ್ತಾರೆ ಅನಿಸುತ್ತೆ. ಮತ್ತೆ ಎಲ್ಲ 24 ಜನ ಅಧ್ಯಕ್ಷ ಓನರ್ಸ್ಗೂ ಮತ್ತು ಓನರ್ಸ್ ಎಲ್ಲ ಲಾಸ್ಟ್ ಟೈಮ್ ನಮ್ಮ ಸ್ಪಿನ್ನರ್ಸ್ ನಾವು ಅದಕ್ಕೆ ಈ ಸರಿ ನಮ್ಮ ವಾಚ್ ಸ್ಟಾರ್ಟ್ ಆಗಿದೆ. ನಾವು ರೆಡಿಯಾಗಿದ್ದೀವಿ. ನಾವೇ ಕಲಿಬೇಕಲ್ಲ. ಹಾಗಾಗಿ ನೆಕ್ಸ್ಟು ಸೆಕೆಂಡ್ ಸೀಸನ್ ನಮ್ಮನ್ನಿಂದ ಮುಂಚೆ ಪ್ರದರ್ಶಕರಿಗೆ ಅಂದ್ಬಿಟ್ಟು ಅಭಿನಂದನೆ. ಥ್ಯಾಂಕ್ ಯು. ಈ ಪಾರ್ಟಿಸಿಪೇಟ್ಗೆ ಇವೆಂಟ್ಗೆ ಎಲ್ಲ ಅಭಿನಂದನೆ ನಡೆಸ್ತಾ ಇತಿಹಾಸ ಇವತ್ತು ಯಾಕಂತಂದ್ರೆ ಈ ಇತಿಹಾಸಕ್ಕೆ ಮೇನ್ ಸೂತ್ರಧಾರಗಳು ನಮ್ಮ ಅತಿಥಿಗಳ ಕಳೆದ ಬಾರಿ ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಿ
ಟೀಮ್ ನಮ್ಮ ಪುನೀತ್ ಅವರಾಗಿರ್ಬೋದು, ನಮ್ಮ ಎಲ್ಲ ACF ಎಲ್ಲ ಒಂದು ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಆನೇಕಲ್ನ ಎಲ್ಲ ಒಂದು ತಾಲೂಕಿನ ಎಲ್ಲ ಒಂದು ಆಟಗಾರರಿಗೆ ಒಳ್ಳೆಯ ವೇದಿಕೆ ಇತ್ತು. IPL ಬಿಟ್ಟರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಾಲೂಕಲ್ಲಿ ಇದೊಂದು ಇತಿಹಾಸ ಇನ್ನೂ ಒಂದು ಕೆಲಸ ಮಾಡಲಿ. ಹಾಗೆ ಓವರ್ ಜನ ಇದ್ದಾರೆ, ಇನ್ನೂ ಸ್ವಲ್ಪ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಬಿಂಗ್ ಸ್ಪೋರ್ಟ್ಸ್ ಪರ್ಸನ್ ನನಗೆ ಈ ಥರ ಈವೆಂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕ್ರಿಕೆಟ್ ಒನ್ ಆಫ್ ದ ಫೇಮಸ್ ಗೇಮ್ ಆ್ಯಕ್ಚುಲಿ. ಸೊ ಇಷ್ಟು ಜನ ಬಾಯ್ಸ್ ಸೇರಿ ಎಲ್ಲರೂ ಚೆನ್ನಾಗಿ ಆಡಿ ಈಗೋ ಅಸೈಡ್. ಸೊ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನು ಹಬ್ಬ ಆಚರಿಸ್ತೀವಿ. ಈ ಹಬ್ಬವನ್ನ ಈ 2ನೇ ಬಾರಿ ಅದ್ದೂರಿಯಾಗಿ ಆಯೋಜಿಸಿರ್ತಕ್ಕಂಥ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದ್ರ ಜೊತೆಗೆ ಎಲ್ಲ 24 ಟೀಮ್ಗಳಿಗೂ ಆಲ್ ದ ಬೆಸ್ಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಜೊತೆಗೆ ಮಂಜಣ್ಣ ಅವರು ಆದ್ಮೇಲೆ ಹೇಳಿದ್ರು ATPL ಕೆಲಸನ ಎಲ್ಲ ಸೇರಿ ATPL ಗೆದ್ದರೆ ನಾವು ಎಲ್ಲರೂ ಗೆದ್ದಿರ್ಬೇಕು, ಯಾರಾದ್ರೂ ತಗೋಬೋದು. ಆದರೆ ATPL ಗೆದ್ದರೆ ಎಲ್ಲರೂ ಗೆದ್ದಿರ್ಬೇಕು. ಸೊ ಎಲ್ಲರೂ ATPL ಗೆಲ್ಸೋ ಕಡೆ ಪ್ರಾರ್ಥನೆ. ಮೊದಲನೇದಾಗಿ ನಮ್ಮ 24 ತಂಡಗಳು ಮತ್ತೆ ನಮ್ಮ ತಂಡಕ್ಕೆ ಎಲ್ಲ ಪ್ರೋತ್ಸಾಹ ಈ ಕಾರ್ಯಕ್ರಮಗಳು 9 ಜನರಾಗಿ ನಮಗೆ ಧನ್ಯವಾದಗಳು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಎಲ್ಲರಿಗೂ ಒಂದು ಸಂತೋಷ ತಂದಿರೋ ಈ 9 ಜನರಲ್ಲಿ ಲೀಡರ್ಶಿಪ್ ಅಂತ ಗ್ರಾಮಗಳಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಈ ಲೀಡರ್ಶಿಪ್ ಮಾಡಬೇಕಂದ್ರೆ ಬಹಳ ತಾಳ್ಮೆ, ಬಹಳ ಯೋಚನೆ, ಬಹಳ ಬುದ್ಧಿವಂತಿರಬೇಕು. ಈ ದೇವರು ಯೋಚನೆಗೆ ಬಹಳ ಉನ್ನತ ಮಟ್ಟಕ್ಕೆ ದೇವರನ್ನು ಆಶೀರ್ವಾದ ಮಾಡ್ತೇನೆ. ಈ ಆನೆಕಲ್ ತಾಲೂಕಿನಲ್ಲಿ 24 ಸೃಷ್ಟಿಸಿದರೆ ಈ ಟ್ರೋಫಿ ಯಾರು ಸಿಗುತ್ತೋ ಎಲ್ಲರೂ ಸಿಗುತ್ತೋ ನಮಗಬೇಕು, ನಮಗೆ ಯಾರಿಗೆ ಸಿಗ್ತದೋ ಇದು ನಮ್ಮದೇ ಹೆಸರು ಈ ಎಲ್ಲರೂ ಖುಷಿ ಪಡಲ್ಲ. ಇದು ಉನ್ನತ ಮಟ್ಟಕ್ಕೆ ಕ್ರೀಡಾಪಟುಗಳು ಎರಡು ಕ್ಯಾಮ್ರಾ ನೋಡಿ ಒಳ್ಳೆದಾಗಿ ಶುಭವಾಗಿ. 24 ತೆಗೆದುಕೊಂಡು ಎಲ್ಲ ನಮ್ಮ ಟೀಮ್ ಕಡೆಯಿಂದ ಎಲ್ಲರೂ ಆದಷ್ಟು ಅವಾಗಿಂದ ಪ್ರತಿಯೊಬ್ಬರು ಹೇಳಿದ್ರು ನಾಲ್ಕು ಯಾರಿಗಿದ್ರು ನಮ್ಮ ತಾಲೂಕು ಟೀಮ್ ಗೆಲ್ತಾ ಅಂತ ಹೇಳಿದ್ದಾರೆ. ಬಟ್ ನಾವು ಏನು ಹೇಳಲ್ಲ, ಆಟ ತೋರಿಸ್ತೀವಿ. ಈ ಸಲ ನಮ್ಮದೇ. ಶುಭ ಸಂಜೆ. ACF ಕಡೆಯಿಂದ ಏನು 9 ಜನ ಇದ್ದಾರೋ 9 ಜನ ಅಲ್ಲ, 9 ನಾಮಿನೇಟ್ ಇರೋರು ಕಮಿಟಿ ಮೆಂಬರ್ಸು. ಮತ್ತು ಏನು 24 ಜನ ಓನರ್ಸ್ ಇದ್ದಾರೋ ಅವ್ರಿಗೆಲ್ಲ 24 ಜನ ಗೆಲ್ಲಕ್ಕಾಗಲ್ಲ, ಒಬ್ಬರೇ ಗೆಲ್ಲೋದು. ಏನು ಇವತ್ತು ನಾವು KCC ಅಂತಿದೆ, KCC ಅಂತಂದು ATPL ಮಾತ್ರ ಸಿಗುತ್ತಲ್ಲ, ಆನೇಕಲ್ ತಾಲೂಕು KCC ಅಂತ ಹೇಳ್ತಿದ್ರು. ಸೂಪರ್. ಎಲ್ಲ 24 ತಂಡಗಳ ಟೀಮ್ಗೆ ಎಲ್ಲರೂ ಪರ್ಫಾರ್ಮೆನ್ಸ್ ಆಗ್ತಿದೆ. ಆರ್ಗನೈಸರ್ಗೆ ನನ್ನ ಪೂರ್ವಜರ ಧನ್ಯವಾದಗಳು. ATPL 2026ಗೆ ನಾವು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ACF ಟೀಮ್ಗೆ 9 ಜನಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ಸೀಸನ್ 2ಗೆ ನಮಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡಿಸಿದ್ದೀರ. ನಮಗೆ ಮೇಜರಾಗಿ ಕಿರಣನ್ಗೆ ನಮ್ಮ ಟೀಮ್ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಹಾಗೆ 24 ತಂಡಗಳನ್ನು ಆಲ್ ದ ಬೆಸ್ಟ್ ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ಒಂದು 2ನೇ ಆವೃತ್ತಿ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಜೆರ್ಸಿಯ ತುಂಬ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಅವರಿಗೆ ಮೊದಲನೇಯಾಗಿ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ನಾಯಕರಿಗೂ ಹಾಗೂ ಸಹ ನಾಯಕರಿಗೂ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಿ ಕ್ರಿಕೆಟ್ ಕ್ರೀಡಾ ಮಾನವವಾಗಿ ಆಡಿ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಚಿತ್ರ ಈ ಒಂದು 2ನೇ ಆವೃತ್ತಿ ಯಶಸ್ವಿಗೊಳಿಸಬೇಕಾಗಿ
ಗೊತ್ತಾಗಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲ ಆಸೆ ಇಟ್ಕೊಂಡಿರ್ತಾರೆ. ಆ ಥರ ಆಸೆಗಳನ್ನ ಈಡೇರಿಸುವಂಥ ಕೆಲಸ ನಮ್ಮ ACF ತಂಡ ಮಾಡಿದೆ. Falling in love with your passion, not distraction. ಇದು ನಮ್ಮ ಟೀಮ್ ಕೋಡ್. ಆದರೆ ಹೆಂಗಂದ್ರೆ ನಾವು ಪ್ಯಾಷನ್ ಆಗಿ ಇದನ್ನ ಆಡಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ನಮ್ಮ ಟೀಮು ಮುಂದೆ ಬಂದಿದೆ. ಯಾವುದೇ ಥರ ಡಿಸ್ಟ್ರಾಕ್ಟ್ ಮಾಡೋದು ಯಾವುದೇ ಟೀಮ್ಗೂ ನಾವು ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳಿದ್ವಿ. ಅದೇ ಥರ ನಮ್ಮದು ಟೀಮ್ ಹೆಸರು ಶಿವಾಜಿ ಬಾಯ್ಸ್. ನಮ್ಮ ಶಿವಾಜಿ ಒಂದು ಲಾಸ್ಟ್ ಕೋಟ್, ನೆವರ್ ಬೆಂಡ್ ಯುವರ್ ಹೆಡ್, ಆಲ್ವೇಸ್ ಹೋಲ್ಡ್ ಇಟ್ ಹೈ. ವಿ ಆಲ್ವೇಸ್ ಕೀಪ್ ಆನ್ ಹೈಸ್. ಹತ್ರ ಇಟ್ಕೊಳ್ಳಿ ಅಣ್ಣ. ಅಂತ ಆರ್ಗನೈಸ್ ಮಾಡಿರೋದ್ರಿಂದ ACF ಎರಡನೇ ಅವಧಿ ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ನ ಇವರಿಗೆ ಮಾಡಿಕೊಡ್ತಾರೆ. ಇದರಿಂದ ಸುಮಾರು ಸಾಕಷ್ಟು ನೂರಾರು ಪತ್ರಿಕೆಗಳು ಗ್ರಾಮೀಣ ಪತ್ರಿಕೆಗಳು ಹೊರಗಡೆ ಬರೋದಕ್ಕೆ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಎಲ್ಲ ಆರ್ಥಿಕ ಪುಸ್ತಕಗಳು ಈ ಕಂಟಿನ್ಯೂ ಬಗ್ಗೆ ಹೇಳೋದ್ರಿಂದ ಅಷ್ಟು ಏರ್ಪಾಟ್ ಆಗ್ತಾ ಇಲ್ಲ, ಅಷ್ಟು ಡೆಡಿಕೇಶನ್ ಕೊಡ್ತಾ ಇಲ್ಲ. ಇಲ್ಲಿ ಭಾಗದಲ್ಲಿ ಅವರೆಲ್ಲ ಪ್ರೊಫೆಷನಲ್ಸ್ ಇಂಗ್ಲೀಷ್ಮೆಂಟ್ ಹೇಳ್ಕೊಡ್ತಾ ಇರೋರಿಗೆ ನಮ್ಗೆ ಹೇಳ್ಕೊಡ್ತೀವಿ. ನಮ್ಮದು ಹೊಸದಲ್ಲ ಎಸ್ಪೆಷಲಿ ಪೊಲೀಸ್ ನಮಗೆ ಒಳ್ಳೆಯ ಅವತ್ತು ಆನಂದದಲ್ಲಿ ನಮಗೆ ಮಳೆ ಮಾಡಿ ಇಲ್ಲ ತಜ್ಞರಲ್ಲಿ ಎಕಸ್ಟೇ ಮಾಡಲು ಟೀಮ್ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ಎಲ್ಲ ಟೀಮು ಆಲ್ವೇಸ್ ಯಾರಿಗೆ ತೋರಲಿ ಇವಾಗ ಸಾಕಷ್ಟು ಜನಪದ ವರ್ಲ್ಡ್ ಕಪ್ ಅಂತ ಹೇಳ್ಬೋದು. ಈ ಟೂರ್ನಮೆಂಟು ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ 24 ಮುತ್ತುಗಳು ಯಾವುವು ಅಂದರೆ ಅದು ನೀವೇ 24 ಜನ ಓನರ್ಸ್. ಈ 24 ಮುತ್ತುಗಳನ್ನ ಜೋಡಿಸಿ ಒಂದು ಲಾಕೆಟ್ ಇಟ್ಟಿದ್ದಾರೆ. ಇದು ವರ್ಲ್ಡ್ ಕಪ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ನಮ್ಮ ಆನೇಕಲ್ ತಾಲೂಕಿನಲ್ಲಿ 227 ಹಳ್ಳಿಗಳಿದ್ದಾವೆ, ಸುಮಾರು 40 ಗ್ರಾಮ ಪಂಚಾಯತ್ ಇದ್ದಾವೆ, ಅದೇ ರೀತಿ 4 ಹೋಬಳಿಗಳಿದ್ದಾವೆ. ಪ್ರತಿ ಊರಿಗೂ ಈ ಹಬ್ಬದ್ದು ರುಚಿ ತೋರಿಸಿದ್ದಾರೆ. ಅಂದ್ರೆ ಆಗ ನಮ್ಮ ಬ್ರದರ್ ಹೇಳ್ತಾ ಇದ್ರು 9 ಜನ ನವಗ್ರಹಗಳು ಅಂದ್ಬಿಟ್ಟು ನವಗ್ರಹಗಳನ್ನ ಯೂಶಲಿ ನಾವು ಸುತ್ತೀವಿ. ಆದರೆ ಇಲ್ಲಿ ನವಗ್ರಹಗಳು ನಮ್ಮ 227 ಹಳ್ಳಿಗಳನ್ನು ಸುತ್ತಿದ್ದಾವೆ ಅಂತಂದ್ರೆ ಸುಮಾರು 3 ತಿಂಗಳಾಗಿರ್ಬೋದು ಈ ಟೂರ್ನಮೆಂಟ್ ಅಂತ ಮಾತಾಡಕ್ಕೆ ಶುರು ಮಾಡಿ. ಇದಾದ್ಮೇಲೆ ಇನ್ನು 3 ತಿಂಗಳಿದೆ. ನಿಮ್ಮ ಮನೆಗಳಲ್ಲಿ ಪಾಪ ಹೆಂಗೆ ತಡ್ಕೊಂಡಿದ್ದಾರೆ ನಿಮ್ಮನ್ನ. ನಿಮ್ಮ ಈ ಶ್ರಮ ನಮ್ಮ ಯುವ ಪ್ರತಿಭೆಗಳಿಗೆ ಒಂದು ಉತ್ತಮವಾದ ವೇದಿಕೆಯನ್ನು ಕೊಟ್ಟಿದ್ದೀರಾ. ಅವರು ನಮ್ಮ ಬ್ರದರ್ ಹೇಳ್ತಿದ್ರು ಇದು ನಮ್ಮ ದೇಶದಲ್ಲೇ ಒಂದು ಮಾದರಿ ಟೂರ್ನಮೆಂಟ್ ಆಗ್ತಾ ಇದೆ ಅಂತ. ನಿಜ ಇದು. ಇದನ್ನ ನಾವು ಏನೋ ಯುವಕರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಇದೆ. ಆಲ್ರೆಡಿ ಸಕ್ಸಸ್ ಆಗಿದೆ, ಮುಂದೆ ಸಕ್ಸಸ್ ಆಗೋದೇನಿಲ್ಲ. ಆಲ್ರೆಡಿ ಸಕ್ಸಸ್ ಇದು. ಯಾಕಂದ್ರೆ 227 ಹಳ್ಳಿಗಳಲ್ಲೂ ಇವತ್ತಿಗೆ ಈ ಏಕತೆ ಬಗ್ಗೆ ಮಾತಾಡ್ತಾರೆ, ಆನೆಕಟ್ಟಿನಲ್ಲಿ ಈ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಿಮ್ಮ ಶ್ರಮಕ್ಕೆ ವೇದಿಕೆಯನ್ನು 24 ಆಗೋದಕ್ಕೆ ಶುಭ ಪಡ್ತೀನಿ. ಸೋಲುಗಳು ಎಲ್ಲರಲ್ಲೂ ಇರುತ್ತೆ. ಅದು ದಯವಿಟ್ಟು ಯಾರಾದರೂ 24 ಟೀಮಲ್ಲಿ ಫಸ್ಟು ಸೆಕೆಂಡು ಥರ್ಡು 4 ಪ್ಲೇಸ್ ಬರೋದು. ಯಾವ 20 ಟೀಮು ಬರೋದಿಲ್ಲ. ದಯವಿಟ್ಟು ಎಲ್ಲರೂ 12 ಮಾಡಿ ಯಾರು ಕಿತ್ತಾಡಕ್ಕೆ ಹೋಗಬೇಡಿ. ಪಿಚ್ಚಲ್ಲಿ ವೇದಿಕೆ ಆಡ್ಕೊಂಡು ಹೋಗಿ ನಾನು ಎಣ್ಣೆ ಪ್ರಯೋಜನ ಕೊಡಬೇಕು ತಿಳಿಸಿದ್ದೇನೆ. ಏನು ಈ ಕಾರ್ಯಕ್ರಮ ಆನೇಕಲ್ನಲ್ಲಿ ಇಷ್ಟು ಅದ್ದೂರಿಯಾಗಿ ಮಾಡೋದಕ್ಕೆ ಕಾರಣ ಈ 24 ಜನ. ಈ ವೇದಿಕೆಯನ್ನು ನಿಮಗೆ ನಾಳೆ ಬೆಳಗ್ಗೆ ಆದರೆ ಇಡೀ ಕರ್ನಾಟಕ ACF ಬಗ್ಗೆ ಮಾತಾಡುತ್ತೆ. ಒಳ್ಳೆ ಆಟ ಆಡಿ ಎಲ್ಲ ಆಟಗಾರರು ಒಳ್ಳೆ ನಿಮ್ಮ ಆಟವನ್ನು ನೋಡ್ತಿದ್ರೆ ಎಲ್ಲರಿಗೂ
ಕಮಿಟಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇದಕ್ಕೆ ATPL ಸೀಸನ್ 2 ಕೈ ಕೊಟ್ಟಂತಹ 24 ಓನರ್ಸ್ಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ನಿಜಕ್ಕೂ ಈ ರೀತಿಯಾಗಿ ನಡೆಯಬೇಕಂದ್ರೆ ಇದರ ಹಿಂದಿನ ಕಾಣಿಸ್ತದೆ ನೀವು. ಸೊ ಇದಕ್ಕೆ ಎಲ್ಲ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರ ಕಮಿಟ್ಮೆಂಟ್ಸ್ ಅನ್ನು ಬಿಟ್ಟು ಈ ಇದರಲ್ಲಿ ಮುಂದೆ ಬಂದು ಎಲ್ಲ ಕಾರ್ಯಗಳಲ್ಲಿ ನಡೆಸ್ಕೊಡ್ತಾ ಇರುವಂತಹ ಕಮಿಟಿ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅನ್ನು ಮಾಡಿದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಏನಿವತ್ತು ACF ಕಮಿಟಿಯಿಂದ ATPL 2 ಸೀಸನ್ 2ನ ಜೆರ್ಸಿ ಲಾಂಚ್ ಮತ್ತೆ ಟ್ರೋಫಿ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ 24 ತಂಡದ ಮಾಲೀಕರೇ, ನನ್ನ ಪ್ರೀತಿಯ ACF ಕಮಿಟಿಯ 9 ಜನ ಸದಸ್ಯರೇ, ಏನಿ ಕಾರ್ಯಕ್ರಮ ಇವತ್ತು ಎಷ್ಟು ವಿಜೃಂಭಣೆ ನಡೆಯುತ್ತಿದೆಯೋ ಅದಕ್ಕೆಲ್ಲ ಮೂಲ ಕಾರಣ ಈ ಆನೇಕಲ್ ತಾಲೂಕಿನ 24 ತಂಡದ ಮಾಲೀಕರು ಮತ್ತೆ ಕ್ರೀಡಾಪಟುಗಳು. ಈ ಕ್ರೀಡಾಕೂಟ ತುಂಬಾ ಅಚ್ಚುಕಟ್ಟು ನಡೀಬೇಕು ಅಂದ್ಬಿಟ್ಟು ಮೊದಲನೇ ಸೀಸನ್ ನಮ್ಮ ಮಂಜಣ್ಣ ಅವರು ನಡೆಸ್ಕೊಟ್ಟಿದ್ರು. ಎರಡನೇ ಸೀಸನ್ ಕಮಿಟಿ ಮೂಲಕ ನಡೆಸಬೇಕಂದ್ಬಿಟ್ಟು ನಾವು ಎಲ್ಲ 24 ತಂಡಗಳು ಇಂದ ಒಂದು ಕಮಿಟಿ ಆಗಿದೆ. ಈ ಕಮಿಟಿಯಿಂದ ಫಸ್ಟ್ನೇ ಸೀಸನ್ ನಾವು ಇವತ್ತು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಾವು ಈ 24 ತಂಡದ ಮಾಲೀಕರಲ್ಲಿ ಮತ್ತೆ ಎಲ್ಲ ಕ್ರೀಡಾಪಟುಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಟ್ರೋಫಿ ಗೆಲ್ಲೋದಕ್ಕೆ, ಕ್ರೀಡೆ ಗೆಲ್ಲಿಸೋದಕ್ಕೆ ನಾವು ಕ್ರೀಡಾ ಮನೋಭಾವದಿಂದ ಆಡೋಣ. ಆದ್ರೆ ಮೈದಾನದಲ್ಲಿ ಯಾರು ಜಿದ್ದನ್ನ ಬಳಸಕ್ ಹೋಗ್ಬೇಡಿ. ಯಾಕಂದ್ರೆ ಈ ಕ್ರೀಡಾಕೂಟ ತುಂಬಾ ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿ ಅತಿ ಮುಖ್ಯವಾಗಿರುತ್ತೆ. ನೀವು ಓನರ್ಸ್ ಏನಿದೆಯೋ ನೀವು ತಂಡಗಳನ್ನ ಪ್ರಿಪರೇಷನ್ ಮಾಡುವಾಗಲೇ ಕ್ರೀಡಾ ಸ್ಫೂರ್ತಿಯಿಂದಲೇ ಆಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಒಂದು ಸರಿ ಏನಾದ್ರೂ ಇದು ಕಪ್ಪು ಚುಕ್ಕೆ ನಿಂತಿದೆ ಅಂದ್ರೆ ಮುಂದೆ ಇದರಿಂದ ತುಂಬಾ ದೊಡ್ಡ ಭವಿಷ್ಯ ಇದೆ, ಕ್ರೀಡಾಪಟುಗಳ ಭವಿಷ್ಯ ಇದೆ, ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ನ ಉಳಿವಿನ ಭವಿಷ್ಯ ಇದೆ. ದಯವಿಟ್ಟು ಈ ವೇದಿಕೆ ಮೂಲಕ ಕೇಳ್ಕೊಂಡಿದ್ದೀನಿ, ನೀವು ಎಲ್ಲ ಆಟಗಾರರಲ್ಲಿ ಮೊದಲನೇದಾಗಿ ಕ್ರಿಕೆಟ್ ಆಡಲಿಕ್ಕೆ ಹೇಳಿ. 8ನೇ ತಾರೀಕಿನ ಪಂದ್ಯಾಟಗಳು ಪ್ರಾರಂಭ ಆಗ್ತಾ ಇದೆ. ತುಂಬಾ ವಿಜೃಂಭಣೆಯಿಂದ ನಮ್ಮ ACF ಇಂದ 8ನೇ ತಾರೀಕಿಗೆ ಪ್ರಾರಂಭ ಆಗೋದ್ರಿಂದ ಎಲ್ಲ ಉತ್ತಮವಾಗಿ ಭಾಗವಹಿಸಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇಸ್ ಗೇಮ್ ಪರ್ಫೆಕ್ಟ್. ಎಲ್ಲರೂ ಉತ್ತಮ ರೀತಿಯಾದಂತಹ ಕ್ರೀಡಾಕೂಟವನ್ನ ಆಡ್ಬೇಕಂತ ಕೇಳ್ಕೊಳ್ತೀವಿ. ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನ ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ಆಟಗಾರರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹುಟ್ಟಿ ನಮ್ಮ ತಾಲೂಕಿನ ಗೌರವ ಮತ್ತು ಏಳ್ಮೆಯನ್ನು ಕಾಪಾಡುವಂತ ಕೆಲಸ ಎಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ACF ಕಮಿಟಿ 9 ಜನಕ್ಕೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈ ಥರ ಒಂದು ಗ್ರ್ಯಾಂಡ್ ಸಕ್ಸಸ್ ಜರ್ಸಿ ಇನಾಗ್ರೇಷನ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಸಖತ್ತು ಎಲ್ಲಾದರೂ ಒಬ್ಬೊಬ್ಬರದೇ ಆದಂಥ ಎಫರ್ಟ್ಸ್ ಇದ್ದಾವೆ. 9 ಜನ ಇಲ್ಲ ಅಂದರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಬಂದಂಥ ಎಲ್ಲ 24 ಓನರ್ಗಳು ಒಬ್ಬೊಬ್ಬರು ಒಂದೊಂಥರ ಮಿಕ್ಸ್ತಾ ಇದ್ದೀರಾ, ಪ್ಲೇಯರ್ಗಳನ್ನೆಲ್ಲ ಚೆನ್ನಾಗಿ ಆಡಿಸ್ತಾ ಇದ್ದೀರಾ. ಆಮೇಲೆ ಈ ಒಂದು ಟೂರ್ನಮೆಂಟ್ನ ದಯವಿಟ್ಟು ಎಲ್ಲ ಸಕ್ಸಸ್ ಮಾಡಿಕೊಡ್ಬೇಕು. ಯಾವುದೇ ಥರ ನಮ್ಮ ಕಮಿಟಿ ಮೆಂಬರು ಹೇಳಿದಾಗೆ ಯಾವುದೇ ಥರ ಪರ್ಸ್ನಲ್ ಗ್ರಜಸ್ ಇರ್ತಂದಿರ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತಗೊಂಡು ಇನ್ನೂ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ, ಯಂಗರ್ ಜನರೇಷನ್ಸ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಈ ಥರ ಒಂದು ಆನೇಕಲ್ ಭಾಗದಲ್ಲಿ ಈ ಥರ ಒಂದು ಇದಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಅವರು ಜಾಸ್ತಿ ಅತಿ ಹೆಚ್ಚು ಕ್ರಿಕೆಟ್ ಆಡಲಿ, ಒಳ್ಳೆ ಆಟ ಆಡಲಿ. ನಾವು ಇನ್ನು ನೆಕ್ಸ್ಟು ಈ ಕಮಿಟಿ ಮಾಡಿರೋ ಒಂದು ಮುಖ್ಯ ಉದ್ದೇಶ ಏನಂದರೆ KSPL ಆಗಿರ್ಬೋದು, ISL ಆಗಿರ್ಬೋದು. ಸೊ ಈ ಒಂದು ಟೂರ್ನಿಗಳಿಗೆ ನಮ್ಮ ಕಡೆಯಿಂದ, ನಮ್ಮ ಭಾಗದಿಂದ ನಮ್ಮಲ್ಲಿ ಒಳ್ಳೆ ಒಳ್ಳೆ ಪ್ರತಿಭೆಗಳನ್ನ ಮುಂದೆ ತಗೊಂಡ್ಬರಬೇಕು. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಒಂದು ಕಮಿಟಿಯಿಂದ ಗಾಡ್ಸ್ ಗ್ರೇಸ್ ಎಲ್ಲರೂ ಸಹಕಾರ ಎಲ್ಲ ಸಪೋರ್ಟ್ ಇದ್ದರೆ ನಾವು ನೆಕ್ಸ್ಟ್ KSPL ಅಲ್ಲಿ ಒಂದು ಕಮಿಟಿ ಕಡೆಯಿಂದ ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ಕಡೆಯಿಂದ ಒಂದು ಟೀಮ್ ಬರ್ತಿದ್ದೀವಿ. ಏನು ಈ ಕಾರ್ಯಕ್ರಮ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ ನೀವೇ. ನಾವು 9 ಜನ ಸತತ 1.5 ತಿಂಗಳಿಂದ ರಾತ್ರಿ ಆಗುವ ಕೆಲಸ ಮಾಡಿದ್ದೀವಿ. ಯಾಕಂದರೆ ನಿಮಗೋಸ್ಕರ ಕ್ರಿಕೆಟ್ ಆಟ
ಕಾರಣಕ್ಕೋಸ್ಕರ ದಯವಿಟ್ಟು ಇನ್ನೂ 2 ತಿಂಗಳು ಇದೇ ರೀತಿ ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಈ ಕಪ್ಪು ಯಾರು ಗೆದ್ದು ಅವ್ರ ಮನೆಗೆ ತಗೊಂಡು ಹೋಗ್ತಾರೋ ಅಲ್ಲಿವರೆಗೂ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕೆಲಸ ಮಾಡೋಣ, ಆಟ ಆಡೋಣ. ಈಗ ಊಟ ಮಾಡಿ ದಯವಿಟ್ಟು ಸೇಫ್ ಆಗಿ ಅವರ ಮನೆಗಳಿಗೆ ಹೋಗಿ. ನಮ್ಮ ಕಮಿಟಿ 9 ಜನಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ನಮ್ಮ ಅಧ್ಯಕ್ಷರು ಇದ್ಕೊಂಡು ನಾವೇನೇ ಕೆಲಸ ಮಾಡಲಿ ಪ್ರೋತ್ಸಾಹ ಕೊಟ್ಟು ನಮ್ಮ ಮುಂದೆ ನಡೆಸಿ ನೀವೇನೇ ಮಾಡಿದ್ರೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಂಥ ಒಳ್ಳೆ ನಾವು ಮಾಡೋದಕ್ಕೆ ಅನುಕೂಲ ಆಯಿತು. ನಮ್ಮ ಪುಣೆ ಡಿಸೈನ್ ಇಲ್ಲೇ ನೋಡಿ ಅವರು ಸೋವರ್ ರೆಸರ್ವೇಷನ್ ಆಗಲಿ, ಕಪ್ಪು ರೆಸರ್ವೇಷನ್ ಆಗಲಿ ಎಲ್ಲ ಒಳ್ಳೆ ಐಡಿಯಾ ಕೊಟ್ಟು ನಮ್ಮ 9 ಜನಕ್ಕೆ ಪ್ಲಾನ್ ಕೊಟ್ಟು ಮಾಡಿಸಿದ್ದಾರೆ. ನಾವು 9 ಜನ ಒಂದೊಂದು ಕೆಲಸದಲ್ಲಿ ತೊಡಗಿ ಈ ಟೂರ್ನಮೆಂಟ್ ಸಕ್ಸಸ್ ಮಾಡಬೇಕಂತ ತುಂಬಾ ಖುಷಿ ಪಟ್ಟಿದ್ದೀವಿ. ಮತ್ತು ಇದೇ ರೀತಿ 20 ಜನ ಓನರ್ಸ್ನು 24 ಜನ ಓನರ್ಸ್ನು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಟೂರ್ನಮೆಂಟ್ನ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಆನೆಗಳ ಜನ ಎಲ್ಲ ಸೇರಿ ನಮ್ಮ ಹತ್ತಿರಲ್ಲೇ ವಿಡ್ಸರ್ವ ಗ್ರೌಂಡು, ಹತ್ತಿರಲ್ಲೇ ಗ್ರೌಂಡು ಮತ್ತು ಆನೆಗಳ ಗ್ರೌಂಡ್ಗೆ ಟಿವಿಯಲ್ಲಿ ಲೈವ್ ನೋಡ್ತೀರಾ, ಗ್ರೌಂಡ್ ನೋಡ್ಬೇಕಂತ ನಮ್ಮ ಆನೆಗಳ ಜನ ಎಲ್ಲ ಸಹಕಾರಕ್ಕೆ ನಮಸ್ತೆ. ಮತ್ತು ನಮ್ಮ ಕಮಿಟಿ ಮೆಂಬರ್ಸ್ ಏನು 9 ಜನ ಇದ್ದೀವಿ. ಸೊ ನಾವೆಲ್ಲ ತುಂಬ ಅದ್ಭುತವಾಗಿ ಮೂಡಿಬರಬೇಕು ಅಂತೇಳಿ ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ಸೊ ನಾವೇನು ಮಾಡಿದ್ದೀವಿ ಕಣ್ಮುಂದನೇ ಇದೆ. ಸೊ ನಾವು ಮಾಡಿರೋದಕ್ಕೆಲ್ಲ ಏನು ಕಾರಣ ಅಂದರೆ ನೀವು ನಮ್ಮ ಆನೆ ತಾಲೂಕಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ ಬರಬೇಕು, ಉದಯಮುಖ ಆಟಗಾರರು ಬರಬೇಕು, ಇನ್ನೂ ಐಡೆಂಟಿಫೈ ತುಂಬ ಇದೆ ಹೊರಗೆ ಬರಬೇಕು ಅಂತ. ಸೊ ಇದೆಲ್ಲ ನಾವು ಮಾಡಿರೋ 9 ಜನ ಏನಿದೆ, ಈ ಇದಕ್ಕೆಲ್ಲ 24 ತಂಡ ಏನಿದೆ. ಸೊ ನೀವೆಲ್ಲ ಒಂದೇ ಒಂದು ಸ್ಪಿರಿಟಿಂದ ಕ್ರಿಕೆಟ್ ಅನ್ನೋದು ಒಂದು ಎಂಟರ್ಟೈನ್ ಗೇಮು. ಸೊ ಯಾವುದೇ ರೀತಿ ಗೊಂದಲ ಏನಿಲ್ಲ, ನಾವೆಲ್ಲ ಒಂದೇ 24 ಟೀಮ್ ಯಾರಿದ್ರು ಒಂದೇ, ಅದು ಯಾವ ಟೀಮ್ ಆದರೂ ಪರವಾಗಿಲ್ಲ. ನಾವು ಗೆದ್ವಿ ಅಂದರೆ ಇವಾಗ ಇಲ್ಲಿ 7 ಏನು ವೇದಿಕೆ ನಾವು ಮಾಡಿಕೊಟ್ವಿ. ಸೊ ಅದು ಅಷ್ಟು ಜನ ಮೂಡಿ ಬಂದಿದೆ. ಅದೇ ಈ ದಿನ ತುಂಬ ಖುಷಿ ಆಗ್ತಿದೆ. ನಾವು ಒಂದು ಡಿಸ್ಪ್ಲೇ ಡಿಸ್ಪ್ಲೇ ಮಾಡಬೇಕು. ಯಾಕಂದ್ರೆ ನಮ್ಮ ಕಮಿಟಿಗೆ ತುಂಬಾ ಆಲೋಚನೆ ಇದೆ. ಒಂದು ಟೂರ್ನಮೆಂಟ್ ತಗೊಂಡು ಮೆಟ್ರೋದಲ್ಲಿ ಹೋಗಿ ಚಿಕ್ಕಪೇಟೆಯಲ್ಲಿ ಹೋಗಿ ಏನು ಕಷ್ಟಪಟ್ಟಿದ್ದೀರೋ ಸುಮಾರು ಒಂದು 15 ದಿವಸದಿಂದ ಇವೆಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ಪದವಿಯಲ್ಲಿ ತುಂಬಾ ಅಷ್ಟಿದ್ದಾರೆ. ಆದ್ರೂ ಚಿಕ್ಕಪೇಟೆಯಲ್ಲಿ ಹೋಗಿ 10 ಕಿಲೋಮೀಟರ್ ವಾಕ್ ಮಾಡಿ ಪ್ರತಿಯೊಂದು ಸ್ಟೇಪ್ ನಮ್ಮ ಅಧ್ಯಕ್ಷರಾಗಿರ್ಬೋದು ಕುರಿತವರು ಹೇಳಿದ ಪ್ರಕಾರ ಈ ದಿನ ಸಕ್ಸಸ್ ಮೂಲ ಕಾರಣ ಖುಷಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ನಮ್ಮ ತಾಲೂಕಿನಲ್ಲಿ ಯಾಕೆ ಈ 5 ಸ್ಟಾರ್ ಹೋಟೆಲ್ ಈ ಥರ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಕರ್ನಾಟಕದಲ್ಲಿ KSPL ಹಾಗೂ ಇಂಡಿಯಾದ ISPL ಟಚ್ ಮಾಡಬೇಕಂತ ನನಗೊಂದು ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ನವಧಾನ ಟೀಮ್ ಒಂದು ಡಿಮಾಸ್ ತರ ಇದೆ. ಇದೇ ರೀತಿಯಾಗಿ ನಮ್ಮ ಸಕ್ಸಸ್ ಆಗಲಿ ಒಂದು ಸ್ಟ್ರೆಸ್ ಆಗಲಿ ಒಂದು ಸುಮಾರು 3 ದಿನದ ಸತತ ಪ್ರಯತ್ನ ಮೀಟಿಂಗ್ ಮಾಡಿ ನಮ್ಮಲ್ಲೇ ಗೊತ್ತಾದ್ರು ನಾಮ ಸರಿಪಡಿಸಿಕೊಂಡು 24 ಜನ ಓನರ್ಗಳು ಯಾವುದೇ ರೀತಿ ಮುಂದೆ ಬರದೆ ಭಾರತದಲ್ಲಿ ನೋಡಿಕೊಂಡು ಈ 5 ಸ್ಟಾರ್ ಹೋಟೆಲ್ ಹೋಟೆಲ್ ಹೋಟ್ಲು ಎಲ್ಲಿ ಕೊಡ್ಬೇಕಾದ್ರೆ ISPL ಆಗಿ ಬಿಡಬೇಕು. ಪ್ರತಿಯೊಂದು ತಾಲೂಕಲ್ಲೂ ಆನೆಗಳನ್ನು ಆಡಬೇಕು ಅಂತ ಐಡಿ ಕಾರ್ಡ್ ಆಧಾರ್ ಪರ್ಚೇಸ್ ಮಾಡ್ಕೊಂಡು ಬರ್ತಿರ್ತಾರ ಪ್ಲಾನ್ ಮಾಡಬೇಕು. ಮತ್ತೆ ಇನ್ನೊಂದು ಇಷ್ಟಪಡ್ತಾ ದಯವಿಟ್ಟು ನಮ್ಮ ACL ಕಮಿಟಿ ಒಂದು ನಾಮಲ್ಲ, ಇದೊಂದು ಸೀಲುಂಟ ಇದೆ ಆನೆಕಲ್ ತಾಲೂಕಲ್ಲಿ. ಇದೊಂದು ಸೀಲುಂಟ ಅಂದ್ರೆ ಒಂದು 20 ವರ್ಷ ತನಕ ACL 3 ತಾರೀಕು ಪ್ರತಿ ವರ್ಷ ಆಗಿರ್ಬೋದು ಎಲ್ಲ ಇಷ್ಟಪಡಬೇಕು. ಟೆನಿಸ್ ಬಾಲ್ ಅಲ್ಲಿ ಲೈಫ್ ಮಾಡ್ತಿದ್ರು ನಾವು ACL ಕಮಿಟಿ ತೋರಿಸ್ತಿದೆ, ಲೈಫ್ ಅಲ್ಲಿ ಟೆನಿಸ್ ಬಾಲ್ ಅಂತ ತೋರಿಸ್ತಿದೆ. ಇದು ನನಗೆ ತುಂಬಾ ಇಷ್ಟ. 24 ಜನ ಓನರ್ಸ್ ಸತತವಾಗಿ ನಮಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ 2ನೇ ಬಹುಮಾನ ICT ಅವರು ಹೇಗಾಗಿ ನಮಗೆ ಅನೌನ್ಸ್ ಮಾಡಿದ್ರು, ತುಂಬಾ ಖುಷಿ ಪಡ್ತಾ ಇದ್ದೀನಿ. ನಮ್ಮ ಕಮಿಟಿಯಲ್ಲಿ ಬಂದು 4 ಜನ ರಮೇಶ್ ಆಗಿರ್ಬೋದು, ಮಂಜುರ ಆಗಿರ್ಬೋದು, ಆ ಕಿರಣ್ ಒಕ್ಕೂಟದವರು ಸತತ ಒಂದು ಟೂರಿನ ಸಮೇತ ಮೆಟ್ರೋ ಸ್ಟೇಷನ್ ಹೋಗಿ ನಮ್ಮ ಅಧ್ಯಕ್ಷರು ಹೋಗಿದ್ರು, ಏನಪ್ಪ ಈ ತರ ಕಷ್ಟಪಡ್ತಿದ್ದಾರೆ ಎಲ್ಲ ಅಂತ. ಯಾಕೆ ಕಷ್ಟಪಡ್ತಿದ್ರೆ ನಾವು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐಫೋನ್ ಮಾಡ್ತಾ ಇದ್ದಾರೆ. ನಮ್ಮ ದಿನೇಶ್ ಆಗಿರ್ಬೋದು, ಅವರು ಒಂದು ಅತಿಥಿಗಳು ಫೋನ್ ಸಹ ನಮಗೋಸ್ಕರ ನಮ್ಮ ACL-ಗೋಸ್ಕರ 20 ಸಮೇತ ಒಂದು ನಿಮ್ಮ ಭಾಗಗಳಲ್ಲಿ, ಯಾಕಂದ್ರೆ ನಾವು
ಗೆಸ್ಟ್ ಕಾರ್ಡ್ ಹೊಡಿಸ್ಬೇಕಾದ್ರೆ ನಮ್ಮ ಒಂದು ತಾಲೂಕಲ್ಲಿ ಯಾರು ಹಿರಿಯರು ಇರ್ತಾರೆ ಇವರೆಲ್ಲ ನೋಟೆಡ್ ಮಾಡಿ ಹೊಡಿತೀವಿ. ನಿಮ್ಮ ಭಾಗಗಳಲ್ಲಿ ಹಳೆ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ದಾನಿಗಳಾಗಿರ್ಬೋದು, ನಿಮ್ಮ ಒಂದು ಲೀಡರ್ ಆಗಿರ್ಬೋದು, ಈಗ ನೀವು ಮ್ಯಾಚ್ ನೋಡಬೇಕು ಅಂತ ಹೇಳಿದಾಗ ಎಲ್ಲರನ್ನು ಕರ್ಕೊಂಬರ್ಬೇಕಾಗುತ್ತೆ ಮೈದಾನದಲ್ಲಿ. ಆಗ ನಾವು ಅವ್ರನ್ನ ಗುರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಮೊದಲೇ ನೀವೇ ಫಸ್ಟ್ ಗೆಸ್ಟ್ ಕಾರ್ಡ್ ರಿಲೀಸ್ ಕೊಟ್ಬಿಟ್ರೆ ನಾವು ಅವ್ರನ್ನ ನಮ್ಮೊಂದು ACF ಕಮಿಟಿ ಮುಖಾಂತರ ಇನ್ವೈಟ್ ಮಾಡ್ತೀವಿ. ಬಂದು ಅವ್ರಿಗೆ ಏನು ಗೌರವ ಕೊಡಬೇಕಾದ್ರೆ ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಮನವಿ, ದಾನಿಗಳಾಗಿರ್ಬೋದು ಅಥವಾ ಯಾವುದೋ ಹಿರಿಯ ಕ್ರಿಕೆಟ್ ಆಟಗಾರರಾಗಿರ್ಬೋದು ಅಥವಾ ಸ್ಪಾನ್ಸರ್ ಆಗಿರ್ಬೋದು, ದಯವಿಟ್ಟು ಬಂದು ಒಂದು ಗೆಸ್ಟ್ ಕಾರ್ಡ್ ಲೀಸ್ ಕೊಟ್ಟರೆ ಸಾಕು. ನಾವು ಮನೆ ತರಿಸೋರಿಗೆ ಒಂದು ಕಾರ್ಯನ ಮಾಡ್ತೀವಿ, ಟೂರ್ನಮೆಂಟ್ಗೆ ಅವ್ರನ್ನ ಕರ್ಕೊಂಬರೋ ಕಾರ್ಯನ ಮಾಡ್ತೀವಿ ಅಂತ ಹೇಳ್ತಾ, ಈಗ ಎಲ್ಲ ಒಂದು ಮುಖ್ಯವಾದ ಇರೋದಿಲ್ಲ. ಶನಿವಾರ ಮ್ಯಾಚ್ ಇರುತ್ತೆ, ಕಂಟಿನ್ಯೂ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿತ್ತು. ಮಾಡ್ತಾರೆ ಮಳೆ ಬರುವ ಒಂದು ಕಾರಣ ಇದೆ. ಅದಕ್ಕೋಸ್ಕರ ಸಪೋಸ್ ನಾವು ಏನಾದರೂ ನಾವು ಒಂದು ವಾರ ಅಪ್ಪ ಹೇಳ್ತಾರೆ ಆಯ್ತು, ಒಂದು ನಿಮಿಷ ಯಾಕೆ ಅಂತ ಹೇಳಿದ್ರೆ ಈ ಒಂದು 1-2 ತಿಂಗಳು ಬೇಸಿಗೆ ಮುಗಿದಾದ್ಮೇಲೆ ಮಳೆಗಾಲ ಬರುತ್ತೆ. ಇಂಥೊಂದು ದೊಡ್ಡ ದೊಡ್ಡ ಟೂರ್ನಮೆಂಟ್ ಮಾಡಿ ಮಳೆ ಯಾವ ಅಡ್ಡ ಆಗ್ಬಾರ್ದು. ದಯವಿಟ್ಟು ಎಲ್ಲ ಸಹಕರಿಸಬೇಕಾಗಿ ವಿನಂತಿ. 8 ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ ಮ್ಯಾಚಸ್ ನಡೆಯುತ್ತೆ. ಫೈನಲ್ ಡೇಟು ಇನ್ನೊಂದು 10 ನಿಮಿಷ ನಾವು ಹೇಳ್ಬಿಡ್ತೀವಿ. ಎಲ್ಲರೂ ದಯವಿಟ್ಟು ಊಟ ನಾವು ಜರ್ಸಿ ಇನಾಗ್ರೇಷನು ಮತ್ತು ಟ್ರೋಫಿ ಲಾಂಚು ಮತ್ತು ಹಾಗೂ ಟೈಸು ಹಾಕಬೇಕಂದ್ಬಿಟ್ಟು ಇವತ್ತು ದಿನ ಸೂಕ್ತ ಮಾಡ್ಕೊಂಡಿದ್ರೆ. ಸೊ ಆಕ್ಷನ್ನು ಎಲ್ಲ ಆಗಿದೆ, ಅದನ್ನು ತುಂಬ ವಿಜೃಂಭಣೆಯಿಂದ ಬಂದಿದೆ. ಇವಾಗೂ ಈ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಏನಕ್ಕೆ ಮಾಡಬೇಕು ಅಂತ ಒಂದು ಕನಸಿತ್ತು ಅಂದರೆ ನಮ್ಮ ACF ಕಮಿಟಿಗೆ. ಈ ಒಂದು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿ ಹುಡುಗರಿಗೆ, ಯಂಗ್ಸ್ಟರ್ಸ್ಗೆ ಒಂದು IPL ಮಾದರಿ ಒಂದು ಫೀಲ್ ಕೊಡಬೇಕು. ಅಲ್ಲಿ ಯಾವ ಥರ ನಡೆಯುತ್ತೋ ಅದೇ ಥರ ಒಂದು ವೈಬ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಜರ್ಸಿ ಇನಾಗ್ರೇಷನು, ಟ್ರೋಫಿ ಲಾಂಚ್ನ ನಾವಿವತ್ತು ಒಂದು 5 ಸ್ಟಾರ್ ಹೋಟ್ಲಲ್ಲಿ, ಒಟೇರಾ ಹೋಟ್ಲಲ್ಲಿ ಹಮ್ಮಿಕೊಂಡಿದ್ರಿ. ಸೊ ಅದೇ ರೀತಿ ಎಲ್ಲ ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಸಕ್ಸಸ್ ಆಗೋದಕ್ಕೆ 24 ತಂಡದ ಮಾಲೀಕರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನಮ್ಮಲ್ಲಿ ಡೇ ನೈಟ್ ನೋಡ್ದಿರಾ, ಬೆಳಗ್ಗೆ 6 ಗಂಟೆ ಆದರೂ ಸರಿ, ನೈಟ್ 12 ಗಂಟೆ ಆದರೂ ಸರಿ, ನಮ್ಮ ACF ಕಮಿಟಿ ಅವರು ಒಂದು ಕ್ಷಣಕ್ಕೂ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ ಅವರು ಏನೇ ಕೆಲಸ ಇದ್ರೂ ಮುಂದೆ ಹೋಗಿ ಕೆಲಸ ಮಾಡ್ಕೊಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಈ ಬಂದು ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ನಮ್ಮ ಕೋ ಆಟಗಾರರಿರ್ಬೋದು, ಕೋ ಓನರ್ಸ್ ಇರ್ಬೋದು, ಅವ್ರಿಗೂ ಧನ್ಯವಾದ ಹೇಳ್ತಾ, ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದ ಹೇಳ್ತಾ, ಹಾಗೂ ಈ ಸೋಷಿಯಲ್ ಮೀಡಿಯಾ ಬ್ಲಾಗರ್ಸ್ ಆಗಿರ್ಬೋದು, ನಮ್ಮ ಡಿ ಬಾಸ್ ಅವ್ರ ಮಗ ಆಗ ವಿನೀಶ್ ಅವ್ರು ಬಂದಿದ್ದರು,
ಅದು ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಒಂದು ಉನ್ನತ ಮಟ್ಟಕ್ಕೆ ಒಂದು ನ್ಯೂಸ್ ಆಗಲಿ ಅಂತ ನಾವು ಎಲ್ಲರೂ ಆಶಿಸ್ತಾ, ಹಾಗೂ ಬಿಗ್ ಬಾಸ್ನ ರಿಷಾ ಗೌಡರು ಬಂದಿದ್ದರು, ಹಾಗೂ ಈ ಬ್ಲಾಗರ್ಸ್ ಆಗಿರ್ಬೋದು ಅವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀರಿ ಅಂಥೇಳಿ ಅವರೇ ಮುಂದಾಳತ್ವ ತಗೊಂಡು ಈ ಕಾರ್ಯಕ್ರಮನ ಯಶಸ್ಸು ಮಾಡಿಕೊಡ್ತೀರಿ ಅಂತೆಲ್ಲ ಬಂದು ಮಾಡಿರೋದಕ್ಕೆ ಧನ್ಯವಾದ ಹೇಳ್ತಾ, ನಮ್ಮ ACF ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇನ್ನೂ ಉನ್ನತ ಪ್ರೋಗ್ರಾಮ್ಗಳಿದ್ದಾವೆ, ಇನ್ನೂ ಆಲ್ ದ ಮ್ಯಾಚಸ್ಗಳಾಗೋದಿದೆ, ಅವ್ರಿಗೆಲ್ಲ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು. ಡಿ ಬಾಸ್ ಯಜಮಾನರು ನಮ್ಮ ಆರಾಧ್ಯ ದೇವದ ದರ್ಶನ್ ಸರ್ ಅವರ ಮಗನಿಗೆ ಸುಪುತ್ರನಿಗೆ ವಿನೀಶ್ ದರ್ಶನ್ ಅವ್ರಿಗೆ ಈ ಥರ ಒಂದು ಡಿ ಬಾಸ್ ಟೀಮ್ ಮಾಡಿದ್ದೀವಿ. ಆನೇಕಲ್ ತಾಲೂಕಲ್ಲಿ ACF ಒಂದು ಕಮಿಟಿ ಕಡೆಯಿಂದ ಒಂದು ATPL ಸೀಸನ್ 2 ನಂಬ್ಕೊಂಡಿದ್ದೀವಿ. ತಾವು ಬಂದು ನಮ್ಮ ಡಿ ಬಾಸ್ ತಂಡದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಂತೇಳಿ ಕೇಳ್ಕೊಂಡಿದ್ದ ತಕ್ಷಣ ಎರಡೇ ಮಾತಿಲ್ದೇ ಬಂದು 3 ಅವರ್ ಇಲ್ಲೇ ಕೂತ್ಕೊಂಡು ನಮ್ಮ ಒಂದು ACF ಕಮಿಟಿಗೆ ಬಂದು ಅವರೇ ಟ್ರೋಫಿ ಲಾಂಚ್ ಮಾಡಿಕೊಟ್ಟು, ಚಿಕ್ಕ ಹುಡುಗ ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಪೂರ್ತಿ ಗೊತ್ತಿರ್ತಕ್ಕಂಥ ಹುಡುಗ ಆತ ಕೂಡ ಮುಂದೆ ಎಲ್ಲ ಅವ್ರಿಗೂ ಭವಿಷ್ಯ ಚೆನ್ನಾಗಾಗಲಿ. ನಮ್ಮ ಒಂದು ACF ಕಮಿಟಿಗೆ ಕರೆದಿದ ತಕ್ಷಣ ಬಂದು ಈ ಒಂದು ಪ್ರೋಗ್ರಾಮ್ಗೆ ಬಂದಿರತಕ್ಕಂಥ ವಿನೀಶ್ ಅವರಿಗೆ ನಾವು ನಮ್ಮ ACF ಕಮಿಟಿಯಿಂದ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ನಮ್ಮ ATPL ಕ್ರಿಕೆಟ್ ಸೀಸನ್ 2ನ ಕ್ರಿಕೆಟ್ ಪಂದ್ಯಾವಳಿಗಳ ಜರ್ಸಿ ಲಾಂಚ್ ಮತ್ತು ಟ್ರೋಫಿ ಇನಾಗ್ರೇಷನ್ ಮತ್ತು ತಂಡಗಳ ವಿಂಗಡಣೆ ಕಾರ್ಯಕ್ರಮವನ್ನು ವಟೇರ ಐಷಾರಾಮಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಭಾಗವಹಿಸ್ತಾ ಇರುವಂಥ 24 ತಂಡದ ಮಾಲೀಕರು ಮತ್ತು ಸಹ ಮಾಲೀಕರು ಮತ್ತು ಆಟಗಾರರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನು ನಮ್ಮ ACF ಕಮಿಟಿಯ 9 ಜನ ಸದಸ್ಯರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮೂಡಿಬಂದಿದೆ. ಇದೇ ತಿಂಗಳ 8ನೇ ತಾರೀಕಿಂದ ಕಾರ್ಯಕ್ರಮ ಕ್ರೀಡಾಕೂಟ ಪ್ರಾರಂಭವಾಗಲಿದೆ. ಪಂದ್ಯಾಟಗಳು ಅತ್ತಿಬೇಲೆಯ ಭಾಗದ ಮೈದಾನದಲ್ಲಿ ಪ್ರಾರಂಭವಾಗಲಿದ್ದು, ಇದರಲ್ಲಿ 24 ತಂಡಗಳು ಭಾಗಿಯಾಗ್ತಾ ಇದೆ. ನಮ್ಮ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳು, ಕ್ರೀಡಾಪಟುಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಇದನ್ನು ತುಂಬ ಗೌರವದಿಂದ ಇದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಈ ಕ್ರೀಡಾಕೂಟ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆದರೆ ನಮ್ಮ ಮೂಲ ಉದ್ದೇಶ, ACFನ ಮೂಲ ಉದ್ದೇಶ, ನಮ್ಮ ಗ್ರಾಮೀಣ ಪ್ರತಿಭೆಗಳು ಈ ಕರ್ನಾಟಕ ಮಟ್ಟದಲ್ಲಿ ಅವರ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಪ್ರತಿಭೆಯನ್ನು ತೋರಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ನಮ್ಮ ಕನಸಾಗಿರುತ್ತೆ, ನಮ್ಮ ಆನೇಕಲ್ನ ಭಾಗದ ಯಾರಾದರೂ ಆಟಗಾರರು ಕರ್ನಾಟಕವನ್ನು ಪ್ರತಿನಿಧಿಸಬೇಕು. ಅದಲ್ಲದೆ ಮುಂಬರುವ KHPL ಕರ್ನಾಟಕ ತಂಡದಲ್ಲಿ ನಮ್ಮ ಆನೇಕಲ್ ಭಾಗದಿಂದ ಒಂದು ತಂಡವನ್ನು ಸಹ ನಾವು ತಗೊಬೇಕು. ನಮ್ಮ ಪಟುಗಳು ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಮತ್ತು ಭಾರತವನ್ನು ಪ್ರತಿನಿಧಿಸುವ ಆಟಗಾರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ACFನಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಗಳಿಗೆ ನಮಗೆ ಎಲ್ಲರೂ ಈ ತಾಲೂಕಿನ ಗುರು ಹಿರಿಯರು, ನಾಯಕರುಗಳು, ಕ್ರೀಡಾ ಪ್ರೇಮಿಗಳು, ಕ್ರೀಡಾಪಟುಗಳು ಎಲ್ಲರೂ ಸಹ ತಮ್ಮ ತನು ಮನ ಧನವನ್ನು ಸಮರ್ಪಣೆ ಮಾಡುತ್ತಾ ಇವತ್ತು ನಮಗೆಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ACF ಕಮಿಟಿ ಮುಖಾಂತರ ನನ್ನ ವೈಯಕ್ತಿಕವಾಗಿ ಮತ್ತು ACFನ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲೂ ಸಹ ನೀವು ನನ್ನ ಪತ್ರಕರ್ತ ಬಂಧುಗಳು ನಮ್ಮ ಆನೇಕಲ್ ತಾಲೂಕಿನಲ್ಲಿ ತಮ್ಮ ಯಾವುದೇ ಸ್ವಾರ್ಥಗಳು ಇಲ್ಲದೆ ಇವತ್ತು ನಮ್ಮ ಆನೇಕಲ್ಲಲ್ಲಿ ಕ್ರೀಡೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ. ನಿಮಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಆಮೇಲೆ ಎಲ್ಲ ವಿಭಾಗದ ತಾಲೂಕಿನಿಂದ ಎಲ್ಲರೂ ಬಂದು ನಮಗೆ ಸಹಕರಿಸ್ತಾ ಇದ್ದೀರಾ. ಇದೇ ಸಹಕಾರ ಪಂದ್ಯಾವಳಿಗಳು ಮುಗಿಯುವ ತನಕ ಇರಲಿ. ನಾವು ಈ ಆನೇಕಲ್ ತಾಲೂಕಿನಲ್ಲಿ 24 ತಂಡಗಳು ಭಾಗಿಯಾಗಿದ್ದು, ಟ್ರೋಫಿ ಯಾರೇ ಗೆಲ್ಬೋದು, ಯಾರು ಗೆದ್ದರೂ ಇವತ್ತು ಕ್ರಿಕೆಟ್ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ. ನಾವು ಈ ಕ್ರಿಕೆಟ್ನ ಒಳ್ಳೆ ಮಟ್ಟದಲ್ಲಿ ಬೆಳೆಸಬೇಕು ಅಂದ್ಬಿಟ್ಟು ACF ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರು, ಉಪಾಧ್ಯಕ್ಷರಾದ ಪುನೀತ್ ಅವರು, ರಮೇಶ್ ಅವರು, ಗುರುರಾಜಣ್ಣವರು, ಪಾಪೂರವರು, ದಿನೇಶ್ ರವರು, ಮಂಜುನಾಥ್ರವರು, ನಾವು 9 ಜನ. ಈ 9 ಜನದೊಟ್ಟಿಗೆ 24 ತಂಡದ ಮಾಲೀಕರಿದ್ದಾರೆ. ಈ 24 ತಂಡದೊಟ್ಟಿಗೆ ಆನೇಕಲ್ ತಾಲೂಕಿದೆ ಅನ್ನೋ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಲಿ ಅಂದ್ಬಿಟ್ಟು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಈ ದಿನ ವಟೇರ ಹೋಟ್ಲಲ್ಲಿ ಜೆರ್ಸಿ ಲಾಂಚ್ ಟ್ರೋಫಿ ಇನಾಗ್ರೇಷನ್ ಕಾರ್ಯಕ್ರಮವನ್ನು ಮಾಡಲಾಗಿತ್ತು.
ಇದಕ್ಕೆ ಸಹಕರಿಸಿದ ಮಾಧ್ಯಮ ಮಿತ್ರರು ಹಾಗೂ 24 ಜನ ಓನರ್ಗಳಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀರಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಯಾಕಂದರೆ ದರ್ಶನ್ ಸರ್ ಮಗ ಅವರು ಕೂಡ ಬಂದಿದ್ದರು, ಬಿಗ್ ಬಾಸ್ ಪ್ರತಿನಿಧಿಗಳು ಬಂದಿದ್ದರು. ಇದು ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಯಾಕಂದರೆ ಡಿ ಬಾಸ್ ಅಭಿಮಾನಿಗಳು ಸಹ ಅವರು ಸಹ ಈ ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಮಾಡ್ತಾರೆ ಅಂದ್ಕೊಂಡಿದ್ದೀರಿ. ಇದೇ ರೀತಿ ಇನ್ನು 2 ತಿಂಗಳ ಕಾಲ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀರಿ. ಕರ್ನಾಟಕದಲ್ಲಿ ಪ್ರತಿ ತಾಲೂಕು ಆನೇಕಲ್ ಬಗ್ಗೆ ಮಾತಾಡಬೇಕು. ಅದಕ್ಕೋಸ್ಕರ ನಾವು 9 ಜನ 1.5 ತಿಂಗಳು 2 ತಿಂಗಳಿಂದ ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದೀರಿ. ಅದಕ್ಕೆ ಈ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ದಯವಿಟ್ಟು ಇದೇ ರೀತಿ ಆನೇಕಲ್ ಹಿರಿಯ ನಾಗರಿಕರು, ಮುಖಂಡರು ತನು ಮನ ಸಹಾಯವನ್ನು ಮಾಡಬೇಕು. ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಇದೆ. ನೀವು ಅದೇ ರೀತಿ ಸಹಕಾರ ಕೊಟ್ಟರೆ ನಾವು ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕಮಿಟಿ ಎಲ್ಲ ಮೆಂಬರ್ಸ್ಗೂ ಧನ್ಯವಾದಗಳು. ಯಾಕಂದರೆ ಇಷ್ಟು ಚೆನ್ನಾಗಿ ನಾವೆಲ್ಲ ಸಕ್ಸಸ್ಫುಲ್ ಮಾಡಿದ್ದೀರಿ. ಇನ್ನೊಂದು ವಿಷಯ ಎಲ್ಲರೂ ಹೇಳೋದು ಮರ್ತುಬಿಟ್ಟು, ಅನ್ಶೋಲ್ಡ್ ಪ್ಲೇಯರ್ಗಳನ್ನ ಯಾರೂ ಗ್ಯಾಪ್ಸ್ಕೊಂಡಿಲ್ಲ. ನಾನು ಗ್ಯಾಪ್ಸ್ಕೊತೀನಿ. ಅನ್ಶೋಲ್ಡ್ ಪ್ಲೇಯರ್ ಯಾರೇ ಆಗಲಿ ನೆಕ್ಸ್ಟ್ ವರ್ಷ ನೀವು ಮುಂದೆ ಬಂದು ನಿಮ್ಮ ಆಟನ ತೋರಿಸ್ಬೇಕಂತ ಕೇಳ್ಕೊತೀರಿ. ಅನ್ಶೋಲ್ಡ್ ಪ್ಲೇಯರ್ ಯಾರೂ ನಿಮ್ಮ ತಗೊಂಡಿಲ್ಲ ಅಂತ ನೀವು ಯಾರೂ ಬೇಜಾರಾಗಬೇಡಿ. 8ನೇ ತಾರೀಕು ಇನಾಗ್ರೇಷನ್ ಮ್ಯಾಚ್ಗೆ ನೀವು ಎಷ್ಟೋ ಒಂದು 110 ಜನ ಏನೋ ಅನ್ಶೋಲ್ಡ್ ಪ್ಲೇಯರ್ ಆಗಿದ್ದೀರಾ. ಅವರೆಲ್ಲರೂ ಬರಬೇಕು. ಅವ್ರು ಬಂದು ಅವ್ರಿಗಂತಲೇ ಒಂದು ಜೆರ್ಸಿ ಮಾಡಿದ್ದೀರಿ, ಅವ್ರು ಬಂದು ತೊಗೊಂಡೋಗ್ಲಿ. ಯಾಕಂದರೆ ಅನ್ಸೋಲ್ಡ್ ಪ್ಲೇಯರ್ಗೆ 400 ರೂಪಾಯಿ ಕೊಟ್ಟು ಅವ್ರೂ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಒಂದು ಕಮಿಟಿಯಿಂದ ಒಂದು ಮರ್ಯಾದೆ ಕೊಡಬೇಕು. ಅವ್ರು ಬಂದು ಟಿ ಶರ್ಟ್ ತೊಗೊಂಡೋದ್ರೆ ನಮಗೆಲ್ಲ ಸಂತೋಷ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರ ಆಟ ತೋರಿಸಿ ನಮ್ಮ 24 ಜನನೂ ಆ ಪ್ಲೇನ್ ತೊಗೊಬೇಕಂತ ಖುಷಿ ಆಗಬೇಕು. ಆ ಥರ ಪ್ಲೇಯರ್ಗಳು, ಅನ್ಶೋಲ್ಡ್ ಪ್ಲೇಯರ್ಗಳು ಆಡಲಿ, ನಮ್ಮ ತಾಲೂಕಿಗೆ ಅವ್ರು ತೋರಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಆನೇಕಲ್ ತಾಲೂಕಲ್ಲಿ ಯಾರೂ ದಯವಿಟ್ಟು ಗ್ರೌಂಡಿಗೆ ಬಂದು ನೋಡಿ. ಯಾರು ಮೊಬೈಲಲ್ಲಿ ಇದ್ರಲ್ಲಿ ನೋಡಬೇಡ. 8ನೇ ತಾರೀಕು ಅತ್ತಿಬೆಲೆಯಲ್ಲಿ ಮ್ಯಾಚ್ ಇರುತ್ತೆ. ದಯವಿಟ್ಟು ಬನ್ನಿ, ಗ್ರೌಂಡಿಗೆ ಬನ್ನಿ, ನೋಡಿ. ಆಮೇಲೆ ಒಂದು 8, 15, 21 ಅತ್ತಿಬೆಲೆಯಲ್ಲಿ ಇರುತ್ತೆ. 28 4ನೇ ತಾರೀಕು ವೀರಸಂದ್ರದಲ್ಲಿರುತ್ತೆ. ಆಮೇಲೆ ನಮ್ಮ ಆನೇಕಲ್ಲಲ್ಲಿ ಫೈನಲ್ ಮ್ಯಾಚ್ ಇರುತ್ತೆ. ಅದು ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಅದು ಫಿಕ್ಸ್ ಮಾಡಿದಾಗ ಹೇಳ್ತೀರಿ. ದಯವಿಟ್ಟು ಆನೇಕಲ್ ಜನ ಬಂದು, ನೀವೆಲ್ಲ ಬಂದು ಗ್ರೌಂಡಿಗೆ ತೋರಿಸಿದ್ರೆ ನಾವು ನಡೆಸಿರೋ ಟೂರ್ನಮೆಂಟಿಗೆ ತುಂಬ ಖುಷಿಯಾಗುತ್ತೆ. ಜನ ಬರಬೇಕು. ಜನ ಬಂದ್ರೇ ಇವಾಗ IPLಲ್ಲಿ RCBಗೆ ಅಂದರೆ ಎಷ್ಟು ಜನ ಬರ್ತಾರೆ. ಆ ಥರ ನಮ್ಮ ತಾಲೂಕಲ್ಲಿ ನಾವು ಟೂರ್ನಿಮೆಂಟ್ ಮಾಡ್ತಾಯಿದ್ದೀರಿ ಅಂದರೆ ಅಷ್ಟೇ ಜನ ಬಂದರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ನೀವು ದಯವಿಟ್ಟು ಆನೇಕಲ್ ತಾಲೂಕವರು ಮ್ಯಾಚ್ ನೋಡೋಕ್ಕೆ ಬನ್ನಿ, ಗ್ರೌಂಡಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಏನು ನಾವು ACF ಅಂತ ಫಾರ್ಮೇಷನ್ ಆಯಿತು, ಆವಾಗಲಿಂದ ನಾವು ಒಂದು ಆನೇಕಲ್ನ ಪ್ರತಿ ಒಂದು ಹಳ್ಳಿ ರೀಚ್ ಆಗಬೇಕು, ಎಲ್ಲ ಒಂದು ಪ್ಲೇಯರ್ಸ್ಗೂ ಒಂದು ಮಾನ್ಯತೆ ನಮ್ಮ ಇದರಲ್ಲಿ ಕೊಡಬೇಕು ಅಂತೇಳಿ ನಾವು ಒಂದು ಪ್ರಯತ್ನ ಪಟ್ವಿ. ಸೊ ಅದು ನಾವು ಅಂದ್ಕೊಂಡ್ವಿ, ಅದೇ ರೀತಿ ಈಗ ಸಫಲ ಆಗಿದೆ. ಸೊ ಈಗ ನಾವು ಏನು ನಡೆಸಿದ್ದೀವಿ, ಒಂದು ಉತ್ಸವ ಆಕ್ಷನ್ ಆಗಲಿ, ಒಂದು ಜೆರ್ಸಿ ಲಾಂಚ್ ಆಗಲಿ, 2 ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿ ನಾವೇನು ಶ್ರಮ ಪಟ್ಟಿದ್ವಿ, ಇದಕ್ಕೆ ತಕ್ಕ ಪ್ರತಿಫಲ ನಾವು ಗ್ರೌಂಡಲ್ಲಿ ನಿರೀಕ್ಷಿಸ್ಬೋದು. ಏಕೆಂದರೆ ನಾವು ಇಷ್ಟು ಮಾಡಿರೋದು ಆಟಗಾರರಿಗೋಸ್ಕರ. ಸೊ ಆಟಗಾರರು ಮುಂದೆ ಬಂದು ಚೆನ್ನಾಗಿ ಆಡಿ ಇನ್ನೂ ಬೆಳಿಬೇಕು ಅಂತ ನಮ್ಮ ಆಶಯ. ಸೊ ಎಲ್ಲ ಆಟಗಾರರು ಮುಂದೆ ಬಂದು, ಜೊತೆಗೆ ನಮ್ಮ ಆಟಗಾರರಿಗೆ ಎಲ್ಲ ಸಹಾಯ ಮಾಡಬೇಕು. ಸೊ ಎಲ್ಲ ಗ್ರೌಂಡ್ಸಲ್ಲೂ ಎಲ್ಲರೂ ಬಂದು ಮ್ಯಾಚು ನೋಡಬೇಕಾಗಿ ವಿನಂತಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ನಾವು ಒಟೇರಾದಲ್ಲಿ ಜೆರ್ಸಿ ಲಾಂಚ್ ಮತ್ತು ಟ್ರೋಫಿ ಲಾಂಚು ಮಾಡಿದ್ವಿ. ಈ ಲಾಂಚ್ ಮುಖ್ಯ ಉದ್ದೇಶ ಏನಂದರೆ, ಆನೇಕಲ್ ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶ, ಗ್ರಾಮೀಣ ಭಾಗ ಹಾಗೂ ಗಡಿ ಭಾಗ ಅಂತ ಎಲ್ಲ ತಿಳ್ಕೊಂಡಿದ್ರಿ. ಈ ದಿನ ನಾವು ನೋಡ್ಬೋದು, ಏನು ಈ 5 ಸ್ಟಾರ್ ಹೋಟ್ಲಲ್ಲಿ ಯಾವ ರೀತಿ ಈಕ್ವಲ್ ಟು IPL ಮಾದರಿಗೆ ನಾವು ತೋರಿಸ್ತಾ ಇದ್ದೀವಿ. ಆನೇಕಲ್ ಒಂದೊಂದು ಗ್ರಾಮೀಣ ಪ್ರದೇಶ ಅಲ್ಲ, ಇದೊಂದು ಹೈಟೆಕ್ ಸಿಟಿ, ಡೆವಲಪ್ಮೆಂಟ್ ಸಿಟಿ ಅನ್ಬೋದು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಮೊದಲನೇ ಸ್ಟೆಪ್ಪು, ಒಂದು ಬಿಗಿನಿಂಗ್ ಅಂತೀರಿ. ನೆಕ್ಸ್ಟು ಈ ಸೀಸನ್ ನಾವು ಏನು ಮಾಡ್ತೀವಿ ಅದು KSPL ಆಗಿರೋದು ISPLಗೆ ಒಂದು ಸರಿಸಾಟಿ ಆಗುತ್ತೆ. ನೆಕ್ಸ್ಟ್ ಆಗಿರ್ಬೋದು ನಾವು ಸೀಸನ್ 3, ಸೀಸನ್ 4 ಎಲ್ಲ ಬೇರೆ ಬೇರೆ ಮುಖಾಂತರ ಹಾಗೂ ಸ್ಪೋರ್ಟ್ಸ್ಗೆ ತುಂಬ ಹೆಚ್ಚು ಕೊಡ್ತಾ ಇದ್ದೀವಿ. ಟೆನ್ನಿಸ್ ಬಾಲ್ ಟೂರ್ನಮೆಂಟು, ಟೆನ್ನಿಸ್ ಬಾಲ್ ಪ್ಲೇಯರ್ಸ್ಗೆಲ್ಲ ಲೈಫ್ ಇಲ್ಲ, ಟೈಮ್ ಪಾಸ್ ಅಂದ್ಕೊಂಡಿದ್ದೀರಿ ಎಲ್ಲರೂ. ನಮ್ಮ ACF ಕಮಿಟಿಯಿಂದ ಇದೊಂದು ಎಲ್ಲ ಟೆನ್ನಿಸ್ ಬಾಲ್ ಆಟಗಾರರಿಗೆ ಒಂದು ಲೈಫ್ ಕೊಡ್ತಾ ಇದ್ದೀವಿ. ಈ ಏನು ಲೈಫ್ ಅಂದರೆ, ಇಲ್ಲಿ ನಮ್ಮ ACF ಕಮಿಟಿಯಲ್ಲಿ ಈ ಟೂರ್ನಮೆಂಟಲ್ಲಿ ಯಾರು ಅತಿ ಹೆಚ್ಚು ರನ್ನು, ಪಂದ್ಯಶ್ರೇಷ್ಠ ಹಾಗೂ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸು ಎಲ್ಲ ಯಾವ ರೀತಿ ತೊಗೊಂಡಿದ್ದಾರೆ, ಅದು ಎಲ್ಲ KSPL ಆಗಲಿ ISPLಗೆ ಒಂದು ನೋಟಿಸ್ ಆಗುತ್ತೆ.
ನಾವು ಈ ಟೂರ್ನಮೆಂಟ್ ಯಾವತ್ತೂ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಇದೊಂದು ಹೈಯರ್ ಲೆವೆಲ್ ಕ್ರಿಕೆಟ್ ಎಜುಕೇಷನ್ ಅಂತ ಹೇಳ್ಬೋದು ACF ಅಂದರೆ. ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರು ಯುವಕರು ಎಲ್ಲ ನಮಗೆ ಕೈ ಜೋಡಿಸ್ಬೇಕು. ಎಸ್ಪೆಷಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರಮೋಷನ್ ಅಂತ ಮಾಡಬೇಡಿ, ನಿಮ್ಮ ಕರ್ತವ್ಯ ಅಂತ ಮಾಡಿ. ಯಾಕಂದರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಧ್ಯಮದವರು ತುಂಬ ಸ್ಟ್ರಾಂಗ್ ಇದ್ದಾರೆ. ದಯವಿಟ್ಟು ಇದನ್ನು ನಾವು ಬೇರೆ ಡಿಸ್ಟಿಕ್ ಆಗಲಿ ಬೇರೆ ತಾಲೂಕನ್ನು ತೋರಿಸ್ಬೇಕು. ಏನು ನಮ್ಮ ತಾಲೂಕಿನ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೇವೆ, ಯಾವ ರೀತಿ ಆನೇಕಲ್ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೇವೆ, ಸ್ಪೋರ್ಟ್ಸ್ಗೆ ಹೆಚ್ಚು ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒಂದು ಖುಷಿ ಸಂಗತಿ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಎಲ್ಲ 24 ಜನ ಓನರ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮುಖಾಂತರವಾಗಿ ನಡೀತಿರುವಂಥ ATPL ಸೀಸನ್ 2ಗೆ ಪಾಲ್ಗೊಂಡಿರುವಂಥ ಎಲ್ಲ 24 ತಂಡ ಇದಕ್ಕೆ ಆಲ್ ದ ಬೆಸ್ಟ್ ನಾನು ಹೇಳ್ತೇನೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಒಂದು ಸೆಕೆಂಡ್ ಸೀಸನ್ನು. ಸೊ ಇದಕ್ಕೆ ಕೈ ಜೋಡಿಸಿದಂಥವ್ರಿಗೆ ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿರುವಂತಹ ಪ್ರತಿಯೊಬ್ಬ ಆಟಗಾರರಿಗೂ ನಾನು ಕೋರೋದೇನೆಂದರೆ ಸೊ ದಯಮಾಡಿ ಬನ್ನಿರಿ. ಸೊ ಇದು ಪ್ರತಿಯೊಬ್ಬರಿಗೂ ನಮಗಂತ ಅಲ್ಲ, ಸೊ ಪ್ರತಿಯೊಬ್ಬ ಆನೇಕಲ್ ತಾಲೂಕಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಕೂಡ ಸೊ ಇದೊಂದು ನಿಮಗೆ ಬುನಾದಿ ಆಗಿರುತ್ತೆ. ಪ್ರತಿಯೊಂದು ಕಡೆಗೆ ಇದೇ ನಿಮಗೆ ತೋರಿಸುವಂಥದ್ದು ಮಾರ್ಗ. ಸೊ ನೀವು ಬಂದು ನಿಮ್ಮ ಪರ್ಫಾರ್ಮೆನ್ಸನ್ನು ತೋರಿಸುವಾಗ ಇನ್ನೂ ಅನೇಕ ಕಡೆಗಳಲ್ಲಿ ನಿಮಗೆ ಮಾರ್ಗಗಳು ಸಿಗುತ್ತೆ. ಸೊ ನೀವು ನಿಮ್ಮ ಒಂದು ಪ್ರತಿಭೆಯನ್ನು ನೀವು ತೋರಿಸ್ಕೊಂಡಾಗ ಸೊ ನಮಗೂ ಖುಷಿ ಆಗುತ್ತೆ. ಸೊ ಇದೆಲ್ಲ ನಡೆಸುವಂಥದ್ದು ನಮ್ಮ ಆನೇಕಲ್ ತಾಲೂಕಲ್ಲಿರುವಂತಹ ಪ್ರತಿಭಾವಂತರಿಗೋಸ್ಕರ. ಸೊ ದಯಮಾಡಿ ನೀವು ಯಾರೆಂಬುದಾಗಿ ನೀವು ತೋರಿಸ್ಕೊಳ್ಳೋಕೆ ಇದೊಂದು ಅವಕಾಶ ಸಿಕ್ಕಿದೆ. ಸೊ ಎಲ್ಲ ಆನೇಕಲ್ ತಾಲೂಕಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮಾಧ್ಯಮವ್ರಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ ಸೊ ದಯಮಾಡಿ ಇದನ್ನು ಎಲ್ಲರ ಕಡೆಗೆ ನೀವು ತಿಳಿಸ್ಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.